ಇನ್ನೊಂದು ಗೊಂಬೆ ಭೋಜ ಹತ್ಲಿಕ್ಕೆ ಬರ್ತಾ ಇದ್ದಾಗ, ನಿಲ್ಲು, ವಿಕ್ರಮಾದಿತ್ಯನ ಇನ್ನೊಂದು ಕಥೆಯನ್ನು ಹೇಳ್ತೀನಿ, ಕೇಳಿಸ್ಕೊ ಅಂತ ಹೇಳ್ದ. ವಿಕ್ರಮಾದಿತ್ಯ ಚೈತ್ರ ಮಾಸ ತನ್ನ ಎಲ್ಲ ಅಂತಃಪುರದ ರಾಣಿಯರು ಆ ಒಂದು ಬೇಕಾಗಿರ್ತಕ್ಕಂಥ ಶೃಂಗಾರದ ವನಕ್ಕೆ ಕರ್ಕೊಂಡು ಹೋಗಿರ್ತಾನೆ. ನಾನಾ ವಿಧವಾಗಿರ್ತಕ್ಕಂಥ ಪರಿಮಳಯುಕ್ತವಾಗಿರ್ತಕ್ಕಂಥ ಹೂವುಗಳು, ತಂಪಾಗಿರ್ತಕ್ಕಂಥ ಗಾಳಿ, ಆ ಎಲ್ಲ ವಾತಾವರಣದಲ್ಲಿ ಅವ್ರ ಜೊತೆ ಆನಂದವಾಗಿ ಕಾಲ ಕಳೀಬೇಕು ಅಂಥೇಳಿ ವಿಕ್ರಮಾದಿತ್ಯ ಅಲ್ಲೇ ಇರ್ತಾನೆ. ಅವ್ರ ಜೊತೆ ಮಧುರವಾಗಿ ಮಾತಾಡ್ತಾ ಇರ್ತಾನೆ, ಸರಸ ಸಲಾಪವನ್ನು ಮಾಡ್ತಾ ಇರ್ತಾನೆ. ನಗು ಇರುತ್ತೆ, ಹರಟೆ ಇರುತ್ತೆ. ಇಷ್ಟೊಂದು ಆನಂದವಾಗಿರುವಂತಹ ಸಮಯದಲ್ಲಿ ಅದೇ ಶೃಂಗಾರವನದ ಪಕ್ಕದಲ್ಲಿ ಒಂದು ದೇವಿಯ ಮಂದಿರ ಇರುತ್ತೆ. ಅಂಬಿಕಾದೇವಿಯ ಒಂದು ವಿಗ್ರಹ ಇರುತ್ತೆ. ಅಲ್ಲಿ ಒಬ್ಬ ಬ್ರಹ್ಮಚಾರಿ ಇರ್ತಾನೆ. ಅವನು ತನ್ನ ಸಾಧನೆ ಅಂತ ಮಾಡ್ತಾ ಇರ್ತಾನೆ. ಆದರೆ ಯಾವಾಗಲೂ ತಮಗೆ ತಮ್ಮ ಸಾಧನೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬೋದು. ಇನ್ನೊಬ್ಬರು ಜಾಸ್ತಿ ಖುಷಿಯಾಗಿದ್ದಾರೋ ಏನೋ ಅಂತ. ಸಾಕಷ್ಟು ವರ್ಷಗಳು ಕಳೆದಿರುತ್ತೆ. ಸುಮಾರು 50-55 ವರ್ಷ ಆಗಿಬಿಟ್ಟಿರುತ್ತೆ ಅವನಿಗೆ, ಬ್ರಹ್ಮಚಾರಿಗೆ. ಮದುವೆ ಆಗಿರೋದಿಲ್ಲ. ಈಗ ಅವನಿಗೆ ಆ ರಾಜನನ್ನು ನೋಡಿ, ಆ ರಾಣಿಯರನ್ನು ನೋಡಿ, ಅಲ್ಲಿರ್ತಕ್ಕಂಥ ಹೂವುಗಳನ್ನು ನೋಡಿ ಮನಸ್ಸು ಬದಲಾಗ್ಬಿಡುತ್ತೆ. ತನಗೆ ಮಾತ್ರ ಮದುವೆ ಇಲ್ವಲ್ಲ, ತಾನು ಹೇಗಾದರೂ ಸ್ತ್ರೀ ಸುಖವನ್ನು ಅನುಭವಿಸಬೇಕು. ಏನು ಮಾಡೋದು? ಸರಿ, ಮರುದಿವಸ ಹೆಂಗಿದ್ರು ರಾಜನ ಹತ್ರ ಕೇಳ್ಕೊಂಡ್ರಾಯ್ತು. ಕೇಳ್ಕೊಂಡ್ರೆ ಏನು ಇಲ್ಲ ಅಂತ ಏನು ಅನ್ನೋದಿಲ್ಲ. ನನಗೂ ಒಂದು ಸ್ವಲ್ಪ ಒಂದು 10-6 ಮನೆಗಳನ್ನೋ ಅಥವಾ ನನಗೆ ಜೀವನಕ್ಕೆ ಬೇಕಾಗಿರೋಷ್ಟು ಆದಾಯವನ್ನು ಕೊಟ್ಟು ಯಾವುದಾದ್ರು ಒಂದು ಹುಡುಗಿಯನ್ನು ಮದುವೆ ಮಾಡಿಸ್ಕೊಡ್ತಾನೆ. ನಾನು ಹಂಗಾರೆ ಈ ಒಂದು ರಾಜನ ಹತ್ರ ನಾನು ಕೇಳ್ಕೊಳ್ಳೇಬೇಕು ಅಂಥೇಳಿ ಮನಸ್ಸು ಮಾಡಿಕೊಂಡು ಆ ಬ್ರಹ್ಮಚಾರಿ ರಾತ್ರಿ ಕಳೀತಾನೆ. ರಾತ್ರಿ ನಿದ್ದೆ ಬರೋದಿಲ್ಲ. ಮರುದಿವಸ ವಿಕ್ರಮಾದಿತ್ಯ ತನ್ನ ಆಸ್ಥಾನದಲ್ಲಿ ಕೂತಿರ್ಬೇಕಾದ್ರೆ ಆ ಬ್ರಹ್ಮಚಾರಿ ಬರ್ತಾನೆ. 50-55 ವರ್ಷ ಆಗಿಬಿಟ್ಟಿರುತ್ತೆ. ಪ್ರಭುಗಳಿಗೆ ಜಯವಾಗಲಿ ಅಂತಾನೆ. ಹೇಳಿ, ಏನಾಗಬೇಕು? ಮಹಾರಾಜ, ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ರಾತ್ರಿಯ ಕನಸಲ್ಲ, ಬೆಳಗಿನ ಜಾವದ ಕನಸು. ಹಾಂ, ಏನದು ಬೆಳಗಿನ ಜಾವದ ಕನಸು? ನೀವು ನಿನ್ನೆ ದಿವಸ ಶೃಂಗಾರವನಕ್ಕೆ ಬಂದಿದ್ರಲ್ಲ? ಹೌದು, ನಾನು ಬಂದಿದ್ದಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಕನಸಿನಲ್ಲಿ ಎಲೈ ಬ್ರಹ್ಮಚಾರಿಯೇ, ದೇವಿ ಹೇಳಿದ್ಲು, ನಿನ್ನ ಇದುವರೆಗಿನ ತಪಸ್ಸು ಸಿದ್ಧಿಸಿದೆ, ಸಾಕು ಮಾಡು. ಎಲ್ಲಿಯವರೆಗೆ ಅಂತೇಳಿ ಬ್ರಹ್ಮಚಾರಿಯಾಗಿರ್ತೀಯ? ನೀನು ಕೂಡ ಗೃಹಸ್ಥನಾಗುವಿಯಂತೆ. ಗೃಹಸ್ಥನಾಗಿ ಒಳ್ಳೆಯ ಸಮಾಜಕ್ಕೆ ಸತ್ಸಂತತಿಯನ್ನು ನೀನು ಕೊಡುವಿಯಂತೆ. ಹಾಗಾಗಿ ರಾಜನ ಹತ್ರ ನಾನು ಹೇಳಿದ್ದೀನಿ, ಆ ರಾಜನು ಕೂಡ ನನಗೆ ಸಹಾಯವನ್ನು ಮಾಡ್ತಾನೆ, ಹೋಗು ಅಂಥೇಳಿ ದೇವಿ ನನಗೆ ಅನುಗ್ರಹ ಮಾಡಿದ್ಲು ಅಂತ. ವಿಕ್ರಮಾದಿತ್ಯನಿಗೆ ಗೊತ್ತಾಗತ್ತೆ, ಬಹುಶಃ ಇದು ಸುಳ್ಳಿದ್ರೂ ಇರಬಹುದು. ಆದರೆ ಯಾಕೆ ನಾವು ಪರೀಕ್ಷೆ ಮಾಡಬೇಕು? ಆಗಲಿ, ಅದಕ್ಕೇನಂತೆ ಬ್ರಹ್ಮಚಾರಿಗಳೇ, ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ತಕ್ಷಣ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಮಂತ್ರಿಗಳನ್ನು ಕರೆದು ಈ ಬ್ರಹ್ಮಚಾರಿಗೆ ಯೋಗ್ಯವಾಗಿರ್ತಕ್ಕಂಥ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ, ಇನ್ನು 3 ತಿಂಗಳಲ್ಲಿ ಒಂದು 50 ಊರುಗಳು ತುಂಬ ಚೆನ್ನಾಗಿರೋ ರೀತಿಯಲ್ಲಿ ಅದು ತಯಾರಾಗಬೇಕು. ಆ 50 ಊರುಗಳಿಗೆ ಇವನೇ ನಾಯಕನಾಗಬೇಕು, ಅವನೇ ರಾಜನಾಗಬೇಕು. ಎಲ್ಲ ರೀತಿಯಂಥ ಈಜುಕೊಳಗಳು ತಯಾರಾಗಬೇಕು. ಸುಗಂಧವಾಗಿರ್ತಕ್ಕಂಥ ಪರಿಮಳ ಇರತಕ್ಕಂಥ ಗಿಡ ಮರಗಳು ಇವತ್ತು ಏಳಬೇಕು. ಆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವನಿಗೆ ತಕ್ಷಣ ರಾಜ್ಯಾಭಿಷೇಕವನ್ನು ಮಾಡಬೇಡ. ಆ 50 ಗ್ರಾಮಗಳಿಗೆ ಇವನೇ ಪ್ರಮುಖ ಆಗಬೇಕು. ತಗೋ, ಇದಿಷ್ಟು ನೀನು ಕೊಟ್ಟಿದ್ದೀನಿ ಅಂಥೇಳಿ ಆ ವಯಸ್ಸಾಗಿರ್ತಕ್ಕಂಥ ಬ್ರಹ್ಮಚಾರಿಗೆ ಅದಷ್ಟನ್ನು ಪೂರ್ತಿ ಧಾರೆ ಎರೆದು ಬಿಡ್ತಾನೆ. ಎಲೈ ಭೋಜನೆ, ಈ ರೀತಿ ಯಾರಾದರೂ ಕೇಳಲಿಕ್ಕೆ ಬಂದಾಗ 1ಕ್ಕೆ 100 10,000 ಕೊಡ್ತಕ್ಕಂಥ ದಾನ ಗುಣ, ಅವನು ಸುಳ್ಳು ಹೇಳ್ತಾ ಅನ್ನೋದು ಗೊತ್ತಿದ್ರೂ ಕೂಡ ಆ ರೀತಿಯಂಥ ಔದಾರ್ಯದ ಗುಣ ನಿನ್ನಲ್ಲಿದೆಯಾ? ಇದ್ದರೆ ಮಾತ್ರ ನೀನು ಈ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಆ ಇನ್ನೊಂದು ಗೊಂಬೆ ಕಥೆ ಹೇಳುತ್ತೆ.